ಪರಶುರಾಮ್ ಅವರೇ, ನನಗೆ ಇನ್ನೊಂದು ಹೇಳಿ, ಇದು ಈ ಪ್ಯಾಡ್ ವೆಂಡಿಂಗ್ ಮಷೀನು ಎಲ್ಲ ಆಟೋಗಳಲ್ಲೂ ಇರಬೇಕಾ, ಅಥವಾ ಎಲ್ಲ ಬಸ್ಸು ರೈಲು ಎಲ್ಲಿ ಹೆಣ್ಣುಮಕ್ಳು ಓಡಾಡ್ತಾರೋ ಅಂಥ ಕಡೆ ಇರಬೇಕಾ? ನಿಮ್ಮ ಅನುಭವ ಏನು? ಮೇಡಮ್, ಇದು ಎಲ್ಲ ಕಡೆನೂ ಇರಲೇಬೇಕು ಮೇಡಮ್. ಹೆಣ್ಮಕ್ಳಿಗೆ ತುಂಬ ಮುಖ್ಯ ಇದು. ಯಾಕಂದರೆ ಕೆಲವೊಂದು ಕಡೆ ಈ ತುಂಬ ಜನ ಗಂಡು ಮಕ್ಳಿರೋ ಕಡೆ ಎಷ್ಟೋ ಜನ ಹೆಣ್ಮಕ್ಳು ಮುಜುಗರ ಪಟ್ಕೊತಾರೆ ಹೋಗ್ಬಿಟ್ಟು ತಗೊಳ್ಳೋಕ್ಕೆ. ಆಮೇಲೆ ಇನ್ನೊಂದು ಏನಂದರೆ ಮೇಡಮ್, ಇವಾಗ ಕೆಲ್ಸಕ್ಕೆ ಹೋಗ್ತಾರೆ, ಪೀರಿಯಡ್ಸ್ ಅನ್ನೋದು ಹೇಳಿ ಕೇಳಿ ಬರೋಲ್ಲ, ಯಾವ ಟೈಮಲ್ಲಿ ಏನು ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ನಮ್ಗೆ ಅನುಭವ ಇದೆ, ನಮ್ಗೆ ಗೊತ್ತು. ತಕ್ಕಂಥ ಇವಾಗ ಕೆಲ್ಸಕ್ಕೆ ಹೋಗಿರ್ತಾರೆ, ಅಲ್ಲಿ ಏನಾನ ಆಗಿದ ತಕ್ಷಣ ಅಯ್ಯೋ ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು ಅಲ್ಲಿ ಆಟೋ ಬುಕ್ ಮಾಡ್ತಾರೆ. ಅವ್ರು ಆಟೋ ಬುಕ್ ಮಾಡಿದ ತಕ್ಷಣ ಆಟೋದಲ್ಲಿ ಇದಿದೆ ಅಂದಾಗ ಅವ್ರು ಯಾವುದೋ ಒಂದು ಪಬ್ಲಿಕ್ ಟಾಯ್ಲೆಟೋ ಏನೋ ಒಂದು ಯೂಸ್ ಮಾಡಿಕೊಂಡು ಅಲ್ಲಿ ಇದರ ಉಪಯೋಗ ಪಡ್ಕೊಂಡು ಅವರು ಮುಂದೆ ನೋಡ್ಕೋಬೋದು, ಅಂದರೆ ಕೆಲಸ ಮಾಡ್ಬೋದು. ಎಲ್ಲ ನಾನು ಹೇಳೋಕ್ಕಾಗಲ್ಲ ಮೇಡಮ್. ಆ ಥರ ಮಾಡ್ಕೋಬೋದು ಎಲ್ಲ ಪಬ್ಲಿಕ್. ಅಂದರೆ ಮೇಡಮ್, ಒಂದು ಸ್ವಲ್ಪ ದಿನ ಹಿಂದೆ HIV ಅನ್ನೋ ಒಂದು ಕಾಯಿಲೆ ಬರುತ್ತೆ ಮೇಡಮ್. ಮರಗಳಲ್ಲೂ ಅದು ಇದಿಕ್ತಾರೆ, ಅದು ಗೌರ್ಮೆಂಟೇ ಮಾಡುತ್ತೆ. ಅದೇ ಥರ ಇದನ್ನು ಮಾಡ್ಬೋದಲ್ವಾ ಮೇಡಮ್? ಗೌರ್ಮೆಂಟು ಮಾಡ್ಬೋದು, ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಎಲ್ಲಂದ್ರೆ ಹೊರಗಡೆ ಹೋದಾಗ, ಯಾಕಂದರೆ ಪೀರಿಯಡ್ಸ್ ಅನ್ನೋದು ಹೇಳಿ ಕೇಳಿ ಬರೋಲ್ಲ. ಇಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅದು ನಾವು ಗಂಡು ಮಕ್ಕಳಾಗಿ ಇಷ್ಟು ಚೆನ್ನಾಗಿ ನಾವೇ ಅರ್ಥ ಮಾಡ್ಕೊಂಡಿದ್ದೀವಿ. ಸರ್ಕಾರಗಳು ಈ ನಮ್ಮ ಅಗ್ರಿಗೇಟರ್ಸು ಏನೇನೋ ತರ್ತಾರೆ, ಏನೇನೋ ಮಾಡ್ತಾರೆ, ಬೇಡದಿರೋ ಕೆಲಸಗಳು, ಹೊಟ್ಟೆಗೆ ಮೇಲೆ ಹೊಡೆಯೋ ಕೆಲಸಗಳು ಎಂತೆಂಥವೋ ಮಾಡ್ತಾರೆ. ಇಂಥವು ಯಾಕೆ ಮಾಡಲ್ಲ? ಯಾವುದೇ ಆ್ಯಪಲ್ಲಿ ಬುಕ್ ಮಾಡಿದ್ರು ಅದರಲ್ಲಿ ಈ ಆಪ್ಷನ್ ಇದೆ ಅಂತಂದರೆ ಹೆಣ್ಮಕ್ಳು ಖುಷಿಯಿಂದ ಬಂದು ಆಟೋದಲ್ಲಿ. ಒಬ್ಬ ಸಾಧಾರಣ ಆಟೋ ಚಾಲಕರು ನಾವು ಕಡಿಮೆ ಅಂದ್ರೂ ಒಂದು 8ನೇ ಕ್ಲಾಸ್ 10ನೇ ಕ್ಲಾಸ್ ಓದಿರೋರು, ನಮ್ಮ ತಲೆಗೆ ಬರೋ ಯೋಚನೆ ನಮ್ಮ ಸರ್ಕಾರಗಳ ತಲೆಗೆ, ಈ ದೊಡ್ಡ ದೊಡ್ಡ ಕಂಪನಿಗಳ ತಲೆಗೆ, ಸಮಾಜ ಕಾಳಜಿ ಇರುವಂಥವ್ರಿಗೆ ಬರ್ತಾ ಇಲ್ವ ಅನ್ನೋದೇ ನಮಗೆ ಬೇಜಾರು. ಖಂಡಿತ ಪರಶುರಾಮ್ ಅವರೇ, ನೀವು ಹೇಳಿದ್ರಿ ನೀವು 8ನೇ ಕ್ಲಾಸ್ 10ನೇ ಕ್ಲಾಸ್ ಓದಿರೋದು ಅಂತ. ಆದರೆ ಹೈಲಿ ಕ್ವಾಲಿಫೈಡು ಕೂಡ ನೀವು ಹೇಳಿದ ವಿಚಾರ ಇಷ್ಟು ನಿಸ್ಸಂಕೋಚವಾಗಿ ನಾನು ಮಾತಾಡಿರೋದನ್ನು ಎಲ್ಲೂ ಕೇಳಿಸ್ಕೊಂಡೇ ಇಲ್ಲ. ಸೊ ನೀವು ಹೇಳ್ತಾ ಇರೋದು ಏನು ಅಂದರೆ, ಇದು ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಬರೀ ಆಟೋ ಅಲ್ಲ, ಎಲ್ಲ ಕಡೆನೂ ಇರಬೇಕು ಅಂತ ಹೇಳ್ತಾ ಇದ್ದೀರಾ. ನೀವು ಒಂದು ಪಾಯಿಂಟ್ ಹೇಳಿದ್ರೆ, ಮುಟ್ಟು ಅನ್ನೋದು, ಪೀರಿಯಡ್ಸ್ ಅನ್ನೋದು ಹೇಳಿ ಕೇಳಿ ಬರಲ್ಲ ಅಂತ. ಅದು ಯಾವ ಹೈಲಿ ಕ್ವಾಲಿಫೈಡ್ ಪರ್ಸನ್ನು ಇದುವರೆಗೂ ಈ ಥರ ಚೆನ್ನಾಗಿ ಮಾತಾಡಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ನೀವು ಎಷ್ಟು ನಮ್ಮ ಜೊತೆ ಸಹಯೋಗ ಕೊಡ್ತೀರೋ ನಾವು ಅಷ್ಟೇ ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್.